ಇಷ್ಟೇ ಕೆಲಸ ನಾವು ಯಾವಾಗಲೂ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ಅಲ್ಲಿ ಬರೀ ನಂಬರ್ಸ್ ಅಂತ ಬರೆದ್ವಿ. ನಂಬರ್ ಜೊತೆಗೆ ಒಂದು ಹೊಸ ನಂಬರ್ ಏನು ಮಾಡ್ಕೊಂಡ್ವಿ, ಫ್ರ್ಯಾಕ್ಷನ್ ಅಂತ, ನಂಬರ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಅಂತ. ಇಲ್ಲಿ ಫಸ್ಟು ಆಲ್ಜಿಬ್ರೈಕ್ ಟರ್ಮ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಕಂಡುಹಿಡ್ಕೊಂಡು ಕಲ್ತ್ಬಿಟ್ಟು ಆಮೇಲೆ ಆಲ್ಜಿಬ್ರೈಕ್ ಫ್ರ್ಯಾಕ್ಷನ್ಸ್ಗೆ ಹೋಗಬೇಕು. ಆಲ್ಜಿಬ್ರೈಕ್ ಟರ್ಮ್ಸ್ ಆ್ಯಂಡ್ ದೆನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅದೆರಡು ಕಲ್ತ್ಕೊಂಡ ಮೇಲೆ ಅಲ್ಲಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಸ್ವಲ್ಪ ಸಿಂಪಲ್ಲು ಎಲ್ಲ ಮಾಡೋದು. ಇಲ್ಲಿ ಹಂಗಲ್ಲ, ಅಲ್ಲಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದರೆ ಸ್ವಲ್ಪ ವಜನ್ ಇರುತ್ತೆ. ವಜನ್ ಅಂದರೆ ಏನಿಲ್ಲ, ಸ್ವಲ್ಪ ಕೆಲಸ ಇದೆ ಅಂತ. ಮ್ಯಾಥಮ್ಯಾಟಿಕಲ್ ಕೆಲಸ ಏನು ಅಂತ ಗೊತ್ತಾದರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದಲ್ವಾ. ಕೆಲಸ ಏನು ಅನ್ನೋದು ತಿಳ್ಕೊಬೇಕಷ್ಟು. ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ಆಲ್ಜಿಬ್ರೈಕ್, ಇದನ್ನೆಲ್ಲ ಆನ್ಲೈನ್ ಕ್ಲಾಸ್ನಲ್ಲಿ ಸುಮಾರು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಈಗ ಇಲ್ಲಿ ಪ್ರೊಸೀಜರ್ ಮಾಡೋದು ಕಲ್ತ್ಬಿಟ್ಟು ರೇಸ್ ಓಡ್ಬಿಟ್ಟು ಪ್ರೈಸ್ ತೊಗೊಂಡು ಹೋಗಿ, ಬಟ್ ಮನೆಗೆ ಹೋದ್ಮೇಲೆ ಅದನ್ನೆಲ್ಲ ಮತ್ತೆ ಎಲ್ಲ ರೆಕಾರ್ಡಿಂಗ್ ಕೇಳಿಬಿಟ್ಟು ಆ ನೋಟ್ಸ್ ಇಟ್ಕೊಂಡು ಪುಸ್ತಕ ಕೊಟ್ಟಿರ್ತೀವಲ್ಲ, ಅದರಿಂದ ಪ್ರಾಬ್ಲಮ್ಸ್ ಚೆನ್ನಾಗಿ ಮಾಡಬೇಕು. ಇಲ್ಲೂ ಪ್ರೊಸೀಜರ್ ಹೇಳ್ಕೊಟ್ಟಿರ್ತೀವಿ. ಸೊ ಇಲ್ಲಿಂದ ಹೋದ್ಮೇಲೆ ಆ ನೋಟ್ಸ್ ಎಲ್ಲ ನೋಡಿದ್ರೆ ಇನ್ನಷ್ಟು ಅರ್ಥ ಆಗತ್ತೆ ಅದನ್ನು. ಆನ್ ಆಲ್ಜಿಬ್ರೈಕ್ ಟರ್ಮ್ಸ್ ಆ್ಯಂಡ್ algebraic expressions. Algebraic expressions. But what you will understand ಅಂತಂದರೆ, ಆಲ್ಜಿಬ್ರಾದಲ್ಲಿ ಮಾಡಬೇಕಾದ್ರೆ ಅರಿಥಮೆಟಿಕಲ್ ಏನು ಮಾಡ್ತಿದ್ವೋ ಅದೇ ಕೆಲಸನೇ ನಂಬರ್ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಸ್ವಲ್ಪ ನಾವು ಇಂಡೆಕ್ಸ್ ಕ್ಲಾಸ್ ಉಪಯೋಗಿಸ್ತೀವಿ ಅನ್ನೋದು ಅಷ್ಟು ಬಿಟ್ಬಿಟ್ರೆ ಇನ್ನೇನು ಇರಲ್ಲ. ಈಗ 3 × 4 ಅಂತಂದರೆ ನಾವು 12 ಅಂತ ಬರೆದ್ಬಿಡ್ತೀವಿ. 3 × 3 ಇದ್ದರೆ 3 ಸ್ಕ್ವೇರ್ಡ್ ಮಾಡಿಬಿಟ್ಟು 9 ಅಂತ ಹಾಕ್ಬಿಡ್ತೀವಿ. ಇಲ್ಲಿ ಹಂಗಾಗಲ್ಲ. ಇಲ್ಲಿ A × B ಇದ್ದರೆ AB ಅಂತ ಮಾಡಬೇಕು, X × X ಅಂತಿದ್ರೆ X ಸ್ಕ್ವೇರ್ಡ್ ಅಂತ ಮಾಡಬೇಕು. ಬಟ್ X ಸ್ಕ್ವೇರ್ಡೇ ಇಟ್ಟಿರಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದನ್ನು X ಸ್ಕ್ವೇರ್ಡ್ ಥರನೇ ಹ್ಯಾಂಡಲ್ ಮಾಡಬೇಕು. ಅಲ್ಲಿ 3 × 3 9 ಥರ ಹ್ಯಾಂಡಲ್ ಮಾಡಿಬಿಟ್ಟು ಮಾಡ್ಕೋಬೋದಿತ್ತು. ಇಲ್ಲಿ ಹಂಗಾಗಲ್ಲ. ಇಲ್ಲೇನಾಗುತ್ತೆ, ಲೆಟರ್ಸ್ದು ಏನು ಫಾರಮ್ ಇರುತ್ತೋ ಆ ಫಾರಮಲ್ಲೇ ಇಟ್ಕೋಬೇಕು. ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ಆಲ್ಜಿಬ್ರೈಕ್ ಟರ್ಮ್ಸ್ ಆ್ಯಂಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಈಗ ನೋಡಿ, ಇಲ್ಲಿ ಫಸ್ಟ್ ಏನು ಬರ್ಕೋಬೇಡಿ. -3a² bx³ ಅಂತ ಬರೆದ್ರೆ ಇದು ಒಂದು ಟರ್ಮು. ಏನು ಹೇಳಿ ಇದು? ಈ ಟರ್ಮಲ್ಲಿ ನೋಡಿ, ಇಲ್ಲಿ ಇದು ಬರೀ ಟರ್ಮ್ ಅಲ್ಲ, ಇಟ್ ಈಸ್ ಅ ಮಲ್ಟಿಪಲ್. ಇಟ್ ಈಸ್ ಯಾಕೆ ಅಂತಂದರೆ ಇಲ್ಲಿ ಏನೇನಿದೆ ನೋಡಿ, ಇದು -1 ಅನ್ನೋದು ಒಂದು ಫ್ಯಾಕ್ಟರು, -1 ಅನ್ನೋದು ಒಂದು ಫ್ಯಾಕ್ಟರ್, 3 ಅನ್ನೋದು ಒಂದು ಫ್ಯಾಕ್ಟರು, A² ಅನ್ನೋದು ಒಂದು ಫ್ಯಾಕ್ಟರು, B ಅನ್ನೋದನ್ನು ಒಂದು ಫ್ಯಾಕ್ಟರು, X³ ಅನ್ನೋದನ್ನು ನೋಡಿದ್ರಾ. ಸೊ ಎನ್ ಆಲ್ಜಿಬ್ರೈಕ್ ಟರ್ಮ್ ಈಸ್ ಎ ಮಲ್ಟಿಪಲ್ ಆಫ್ ಸೈನ್ ಅಂದರೆ ಹೇಳಿ -1 ಅಥವಾ +1. ಸೊ ಸೈನ್ ಅಂದರೆ ಏನು, -1 ಆರ್ +1. ಸೊ ಮಲ್ಟಿಪ್ಲಿಕೇಶನ್ ಬೈ -1 +1 ಅನ್ನೋದು ಸೈನ್ ಯಾವಾಗಲೂ. ಓಕೆ, ಸೈನ್, ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಆ್ಯಂಡ್ ಪವರ್ಸ್ ಆಫ್ ಆಲ್ಫಾಬೆಟ್ಸ್ ಆ್ಯಂಡ್ ಪವರ್ಸ್ ಆಫ್. ಸೊ ವಾಟ್ ಈಸ್ ಎನ್ ಆಲ್ಜಿಬ್ರೈಕ್ ಟರ್ಮ್ ಅಂದರೆ ಗೊತ್ತಿರಬೇಕು. ವಾಟ್ ಈಸ್ ಎನ್ ಆಲ್ಜಿಬ್ರೈಕ್ ಟರ್ಮ್? ಇಟ್ ಈಸ್ ಎ ಮಲ್ಟಿಪಲ್ ಆಫ್ ಸೈನ್, ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಆ್ಯಂಡ್ ದೆನ್ ಪವರ್ಸ್ ಆಫ್ ಆಲ್ಫಾಬೆಟ್ಸ್. ಇದು ದಿಸ್ ಈಸ್ ಎನ್ ಆಲ್ಜಿಬ್ರೈಕ್ ಟರ್ಮ್. Algebraic term multiple of sin ಅಂದರೆ +or -1, multiply by +or -1. ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಅಂದರೆ ಯಾವಾಗಲೂ ಫ್ಯಾಕ್ಟರ್ ತಿಳ್ಕೊಳ್ಳಿ. ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಅಂದರೆ ಗುಣಿಸತ್ತೆ ಅಂತ. ಅದು ಎಷ್ಟು ಅಂತ, ಹೌ ಮೆನಿ ಎಕ್ಸ್ ಅಂತ ಹೇಳ್ಬೇಕಾದ್ರೆ 3x ಅಂತ ಹೇಳ್ತೀವಿ, ಗೊತ್ತಾಯ್ತಾ. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಎ ನ್ಯೂಮೆರಿಕಲ್ ಕೋಎಫಿಷಿಯಂಟ್. ಆ್ಯಂಡ್ ಪವರ್ಸ್ ಆಫ್. ಈಗ ಆಲ್ಫಾಬೆಟ್ಟು ಲೆಟರ್ ಎಲ್ಲದಕ್ಕಿಂತ ಒಳ್ಳೆ ಟರ್ಮು ವೇರಿಯಬಲ್ ಅಂತ. ಬಟ್ ವೇರಿಯಬಲ್ ಅಂತ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟ್ ಅನ್ನೋದೊಂದು ಇರುತ್ತೆ. ವೇರಿಯಬಲ್ಲು ಕಾನ್ಸ್ಟೆಂಟು ಎರಡಕ್ಕೂ ಆಲ್ಫಾಬೆಟ್ಸೇ ಉಪಯೋಗಿಸ್ತೀವಿ. ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗೋದು ಬೇಡ ಅಂತಂದ್ಬಿಟ್ಟು ಲೆಟರ್ಸ್ ಅಂತ ಬರೆದಿರ್ತೀನಿ. ಲೆಟರ್ಸ್ ಅಂದರೆ ಏನು ಇಟ್ಕೊಂಡಿರೋದು ಈಗ ಮೈಂಡಲ್ಲಿ? ಆಲ್ಫಾಬೆಟ್ ಅಂತ. ಆ್ಯಕ್ಚುಲಿ ದೇ ಮೇ ಬಿ ವೇರಿಯಬಲ್ಸ್ ಆರ್ ದೇ ಮೇ ಬಿ ಕಾನ್ಸ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ v = u + at ಅಂತ ಫಾರ್ಮುಲಾ ಕೇಳಿದ್ದೀರಾ, ಹೌದಾ? ಏರಿಯಾ ಆಫ್ ಎ ಟ್ರಯಾಂಗಲ್ = half AB half into BH ಅಂತಲೂ ಗೊತ್ತಿದೆ, ಹೌದಾ?
ಸೊ ಈ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿನಲ್ಲಿ ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಇದ್ದರೆ ಈ ಫಾರ್ಮುಲಾ, ಆಕ್ಸಿಲರೇಷನ್ ಕಾನ್ಸ್ಟೆಂಟ್ ಇದ್ರೇ ಆ ಫಾರ್ಮುಲಾ. ಟೈಮ್ ವೇರಿ ಆಗ್ಬೋದು, ಯು ಕೊಟ್ಟಿದ್ರೆ ವಿ ಕಂಡುಹಿಡಿಬೋದು ಅಂತ ನೋಡಿ. ಎಲ್ಲ ಆಲ್ಫಾಬೆಟ್ ಇದೆ, ಆದರೆ ಒಂದೊಂದು ಆಲ್ಫಾಬೆಟ್ಟಿಗೆ ಒಂದೊಂದು ಫೀಚರ್ ಇದೆ. ವೇರಿಯಬಲ್ಲು ಆಗ್ಬೋದು, ಅದು ಕಾನ್ಸ್ಟೆಂಟು ಆಗ್ಬೋದು. ಆಕ್ಸಿಲರೇಷನ್ ಅನ್ನೋದು ಕಾನ್ಸ್ಟೆಂಟು, ಆದರೆ ಅದಕ್ಕೆ ನಾವು ಎ ಅಂತ ಉಪಯೋಗಿಸಿದ್ದೀವಿ. ಯಾಕೆ? ಭೂಮಿ ಮೇಲೆ ಒಂದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇರ್ಬೋದು, ಆಮೇಲೆ ಚಂದ್ರನ ಮೇಲೇ ಬೇರೆ ಇರ್ಬೋದು. ಬಟ್ ಆ ಲೆಕ್ಕಕ್ಕೆ ಅದು ಕಾನ್ಸ್ಟೆಂಟ್, ಆ ಜಾಗಕ್ಕೆ ಅದು ಕಾನ್ಸ್ಟೆಂಟ್ ಅಂತ. ಸೊ ಆದ್ದರಿಂದ ಆಲ್ಫಾಬೆಟ್ ಅನ್ನೋದು ವೇರಿಯಬಲ್ ಕಾನ್ಸ್ಟೆಂಟ್ ಎರಡೂ ತೋರಿಸುತ್ತೆ. ಇಲ್ಲಿ ನಾವು ಆಲ್ಜಿಬ್ರಾ ಕಲ್ತ್ಕೊಳ್ಳೋದಕ್ಕೆ ಅವ್ನು ಯು ಇಂಟು ಯುನು ಮಾಡ್ಬೋದು, ಎ ಇಂಟು ಏನೂ ಮಾಡ್ಬೋದಲ್ಲ, ಹೌದಾ? ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟು ಮಾಡ್ಬೋದು, ವೇರಿಯಬಲ್ ಇಂಟು ವೇರಿಯಬಲ್ಲು ಮಾಡ್ಬೋದು. ಆ್ಯಸ್ ಲಾಂಗ್ ಆ್ಯಸ್ ದೇರ್ ಲೆಟರ್ಸ್, ರೂಲ್ ಈಸ್ ದಿ ಸೇಮ್ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಈ ತಕ್ಷಣಕ್ಕೆ ಲೆಟರ್ ಅಂತ ಬರೆದಿದ್ದೀನಿ, ಗೊತ್ತಾಯ್ತಾ? ಲೆಟರ್ ಅಂದರೆ ಇಟ್ ಕ್ಯಾನ್ ಬಿ ವೇರಿಯಬಲ್ ಆರ್ ಕಾನ್ಸ್ಟೆಂಟ್ ಅಂತ. ನೆಕ್ಸ್ಟು ಕೂಡೋದು ಕಳೆಯೋದು ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ಯಾವಾಗಲೂ ಒಂದು ಇಂಪಾರ್ಟೆಂಟ್ ಏನಿದೆ ಹೇಳಿ. ಈಗ ದಿಸ್ ಈಸ್ ಎ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ಆಲ್ಜಿಬ್ರಿಕ್ ಟರ್ಮ್ ಈಸ್ ವಾಟ್? ಇಟ್ ಇಸ್ ಎ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ನಂಬರ್ ಇಸ್ ಎ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ಫ್ರ್ಯಾಕ್ಷನ್ ಇಸ್ ಎ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ಬ್ರ್ಯಾಕೆಟಲ್ಲಿ ಒಂದು ಅರಿಥ್ಮೆಟಿಕ್ ಎಕ್ಸ್ಪ್ರೆಷನ್ ಬರೆದ್ರೆ ಅದು ಒಂದು ಆಬ್ಜೆಕ್ಟ್, ಈ ಥರ. ಹಾಗೆ ಆಲ್ಜಿಬ್ರಿಕ್ ಟರ್ಮ್ ಈಸ್ ಒನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್. ಸೊ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ನ ನಾನು ಕೂಡಬೇಕು ಅಂತಂದರೆ ಐ ವಾಂಟ್ ದಿ ಆಬ್ಜೆಕ್ಟ್ ಟು ಬಿ ಆಫ್ ದಿ ಸೇಮ್ ಕೈಂಡ್. ಐ ವಾಂಟ್ ದಿ ಆಬ್ಜೆಕ್ಟ್ ಟು ಬಿ ಆಫ್ ದಿ ಸೇಮ್ ಕೈಂಡ್. ಸೊ ಈಗ ನೋಡಿ, ಅದಕ್ಕೋಸ್ಕರ ಇವಾಗ ಲೈಕ್ ಟರ್ಮ್ಸ್ ಅಂದರೆ ಏನು ಅಂತ ಬೇಕು ನನಗೆ. ಏನು ಬೇಕು ನನಗೆ? ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸ್ ಅಂತ ಅನ್ನೋದ್ರಲ್ಲಿ ಸೈನು ನ್ಯೂಮರಿಕಲ್ ಕೋಎಫಿಷಿಯೆಂಟು ನಾವು ಕನ್ಸಿಡರ್ ಮಾಡಲ್ಲ. ಏನು ಕನ್ಸಿಡರ್ ಮಾಡಲ್ಲ? ಸೈನು ನ್ಯೂಮರಿಕಲ್ ಕೋಎಫಿಷಿಯೆಂಟು ಕನ್ಸಿಡರ್ ಮಾಡಲ್ಲ. ಅದು ಎಷ್ಟು ಬೇಕಾದ್ರೆ ಇರ್ಬೋದು, ಬಿಕಾಸ್ ಸೈನ್ ಗಿವ್ಸ್ ದಿ ಕ್ಯಾರೆಕ್ಟರ್ ದಟ್ ವೆದರ್ ಇಟ್ ಈಸ್ ಎ ನೆಗೆಟಿವ್ ವ್ಯಾಲ್ಯೂ ಆರ್ ಇಸ್ ಇಟ್ ಎ ಪಾಸಿಟಿವ್ ವ್ಯಾಲ್ಯೂ. ನ್ಯೂಮರಿಕಲ್ ಕೋಎಫಿಷಿಯೆಂಟಲ್ಲಿ ಹೌ ಮಚ್ ಇಟ್ ಈಸ್ ಅಷ್ಟೇ. ಹೌ ಮಚ್ 3x ಅಂದರೆ 3 ಆಫ್ ಎಕ್ಸ್ ಅಂತ, 3ab² ಅಂದರೆ 3ab² ಅಂತ, ಆಯಿತಾ? ಸೊ ನ್ಯೂಮರಿಕಲ್ ಕೋಎಫಿಷಿಯೆಂಟು ಸೈನು ಇಂಪಾರ್ಟೆಂಟ್ ಅಲ್ಲ. ಆದರೆ ಯಾವ ಲೆಟರ್ ಇರುತ್ತೋ ಆ ಲೆಟರು ಏನು ಪವರ್ ಇರುತ್ತೋ ಅದೇ ಪವರು ಇದ್ದರೆ ಆವಾಗ ಇಟ್ ಈಸ್ ಲೈಕ್ ಟರ್ಮ್ಸ್. ಸೊ ನೋಡಿ, ಇಲ್ಲಿ ಟರ್ಮ್ಸ್ ವಿತ್ ಟರ್ಮ್ಸ್ which are multiples of the same letters of the same power. Same letters of the same power. ಆವಾಗ ಅದು ಲೈಕ್ ಟರ್ಮ್. ಯು ಅಂಡರ್ಸ್ಟ್ಯಾಂಡ್? ಸೊ ಇವಾಗ ನೋಡಿ, ಇಲ್ಲಿ a² bx³ -4 a² bx³ 8/9 bx³ a². ಗೊತ್ತಾಯ್ತಾ? 5/7 x³ a²b. Are they like terms? ಮಲ್ಟಿಪಲ್ ಅಂತಾದಾಗ ಕಾಮ್ಯುಟೇಟಿವ್ ಲಾ ಅನ್ನೋದು ಬರುತ್ತೆ. ಮಲ್ಟಿಪಲ್ ಅಂತಾದಾಗ ಏನು ಬರುತ್ತೆ ಹೇಳಿ? AB = BA. ಸೊ ಅದನ್ನು ಅಬ್ಸರ್ವ್ ಮಾಡಬೇಕು. ಕಾಮ್ಯುಟೇಟಿವ್ ಲಾ ಅಪ್ಲೈ ಮಾಡಿ ನಾನು ಕಂಪೇರ್ ಮಾಡಬೇಕು. ಏನು ಮಾಡಬೇಕು? ಕಾಮ್ಯುಟೇಟಿವ್ ಲಾ ಅಪ್ಲೈ ಮಾಡಿ ಕಂಪೇರ್ ಮಾಡಬೇಕು. ಎಲ್ಲ ಸತಿನೂ ಒಂದೇ ಆರ್ಡ್ರಲ್ಲಿ ಬರೆದಿರ್ಬೋದು. ಏನೋ ತಲೆ ಕೆಟ್ಟು ಬರೀಬೇಕಾದ್ರೆ ಇರಲಿ ಅಂತ ಬರೆದ್ರೆ ಕೆಟ್ಟೋಗ್ಬಿಟ್ಟಿರ್ಬೋದು. ಸೊ ಈಗೇನಾಗಿದೆ ನೋಡಿ, ಎಗೆ ಎಲ್ಲದರಲ್ಲೂ a² ಇದೆ, ಬಿಗೆ ಎಲ್ಲದರಲ್ಲೂ b⁴ ಇದೆ, ಎಕ್ಸ್ಗೆ ಎಲ್ಲದರಲ್ಲೂ ಕ್ಯೂಬ್ ಇದೆ. ಸೊ ದೇ ಆರ್ ಲೈಕ್ ಟರ್ಮ್ಸ್. ಆದರೆ ಒಂದಕ್ಕೆ ನೆಗೆಟಿವ್ ಕೋಎಫಿಷಿಯೆಂಟು, ಒಂದಕ್ಕೆ ಫ್ರ್ಯಾಕ್ಷನು, ಇನ್ನೊಂದಕ್ಕೆ ಇನ್ನೊಂದು ಫ್ರ್ಯಾಕ್ಷನ್ ಏನೇ ಇರ್ಬೋದು. ದೀಸ್ ಆರ್ ಆಲ್ ಲೈಕ್ ಟರ್ಮ್ಸ್. ಈಗ ಕೂಡ್ಬೋದು ಅದನ್ನು, ನಾನು ಏನು ತೊಂದರೆ ಇಲ್ಲ. ಒಂದರಲ್ಲಿಂದ ಒಂದು ಕಳಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದೇನೇ ಇವಾಗ ನೋಡಿ, ಇಲ್ಲಿ -4 a² b² x² -4 ab² x² +5 a³ bx ಅಂದರೆ ಏನಾಗೋಯ್ತು? ಲೆಟರ್ಸ್ ಆರ್ ಸೇಮ್.
ಬರೀ ಲೆಟರ್ಸ್ ಸೇಮ್ ಆದ್ರೆ ಆಗಲ್ಲ ಅನ್ನೋದಕ್ಕೆ. ಪವರ್ಸೂ ಓಕೆ, ಪವರ್ ಸೇಮ್ ಇದೆಯಾ ಇಲ್ಲಿ? ಸೊ ಇವರೆಲ್ಲ ಅನ್ಲೈಕ್ ಟರ್ಮ್ಸ್, ಇವರೆಲ್ಲ ಅನ್ಲೈಕ್ ಟರ್ಮ್ಸ್. ಈಗ ನೋಡಿ ಇಲ್ಲಿ 3ABC 3XYZ +3 ಎರಡಕ್ಕೂ ಕಾಮನ್ನು, ಪ್ಲಸ್ಸು ಕಾಮನ್ನು, ಅದು ಉಪಯೋಗಕ್ಕಿಲ್ಲ ನಮಗೆ. ಒಂದರಲ್ಲಿ ಯಾರಿದ್ದಾರೆ ಲೆಟರ್ಸು? ABC ಇದ್ದಾರೆ. ಇನ್ನೊಂದ್ರಲ್ಲಿ ಯಾರಿದ್ದಾರೆ? ಏನು ಇವರು, ಲೈಕಾ ಅನ್ಲೈಕಾ? ಎಸ್. ಇಷ್ಟು ಗೊತ್ತಾದರೆ you have now understood important property of algebraic term as a mathematical object. ಏನದು? You know how to distinguish unlike and like terms, like and unlike terms. Okay. ಹಾಗೆ ಈಗ ನೋಡಿ ಇಲ್ಲಿ 3x/y² ಅಂತ ಬರ್ತೀನಿ. ಏನಂತ ಬರ್ತೀನಿ? x/y² -2x/y², 3/5x/y². ಏನಾಯ್ತು ಇವಾಗ ಆಲ್ಜಿಬ್ರಾದಲ್ಲಿ ಟರ್ಮು? ದೇ ಆರ್ ಲೈಕ್ ಟರ್ಮ್ಸ್, ಬಟ್ ದೇ ಆರ್ ಆಲ್ಜಿಬ್ರೈಕ್ ಫ್ರ್ಯಾಕ್ಷನ್ಸ್. ಏನಿದೆ? ನ್ಯೂಮರೇಟರ್ನಲ್ಲೂ ಲೆಟರು, ಡಿನಾಮಿನೇಟರ್ನಲ್ಲೂ ಲೆಟರ್, ಬಟ್ ಸ್ಟಿಲ್ ಇಟ್ ಇಸ್ ಎ ಟರ್ಮ್. ಮೇಲ್ಗಡೆ ಮಲ್ಟಿಪಲ್ ಬರೆದಿದ್ದೆ, ಇಲ್ಲೂ ಆಲ್ಜಿಬ್ರಾಯಿಕ್ ಟರ್ಮ್ ಅಂದರೆ ಮಲ್ಟಿಪಲ್ ಆಫ್ ಪವರ್ಸ್ ಆಫ್ ಲೆಟರ್ಸ್ ಅಂತ ಬರೆದಿದ್ದೆ, ಹೌದಾ? ಆದರೆ ಏನಾಯ್ತು ಅಲ್ಲಿಗೆ? ಈಗ 3 × x/y² ಅಂತಂದರೆ 3x ಡಿವೈಡೆಡ್ ಬೈ y². ಸೊ ಆಲ್ಜಿಬ್ರಾಯಿಕ್ ಫ್ರ್ಯಾಕ್ಷನ್ ಈಸ್ ದಿ ಫ್ರ್ಯಾಕ್ಷನ್ ಕಂಟೈನಿಂಗ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಇನ್ ದಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನ್ಯೂಮರೇಟರ್ ಆ್ಯಂಡ್ 1/x² ಅಂದ್ರೂ ಆಲ್ಜಿಬ್ರಾಯಿಕ್ ಫ್ರ್ಯಾಕ್ಷನ್, 1 ಎಕ್ಸ್ಪ್ರೆಷನ್ ಅಂದ್ರೂ ಆಲ್ಜಿಬ್ರಾ. ಯಾಕೆಂದರೆ 1 ಅಂದರೆ x⁴ ಅಂತ. 1 ಅಂದರೆ ಏನು ಹೇಳಿ? x⁴. ಸೊ ದಟ್ ಈಸ್ ಆಲ್ಸೋ ಎನ್ ಆಲ್ಜಿಬ್ರಾಯಿಕ್ ಫ್ರ್ಯಾಕ್ಷನ್. ಓಕೆ. ಸೊ ಇಷ್ಟು ತಿಳ್ಕೊಂಡು ಈಗೇನು ಶುರು ಮಾಡೋದು? ಗುಣಿಸೋದು ಭಾಗಿಸೋದು ಮಾಡೋದಕ್ಕೆ. ಟು ಮಲ್ಟಿಪ್ಲೈ ಆಲ್ಜಿಬ್ರಾಯಿಕ್ ಟರ್ಮ್ಸ್, ಟು ಮಲ್ಟಿಪ್ಲೈ ಆ್ಯಂಡ್ divide algebraic terms we use index laws. ಯಾವುದು? ಈಗ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ಇಂಡೆಕ್ಸ್ ಲಾಸ್ ಅನ್ನೋದೇ ಒಂದು ನಾನು ಚಾಪ್ಟರ್ ಮಾಡಿದರೆ ಆ ಪವರ್ ಅನ್ನೋದು ಹೋಲ್ ನಂಬರ್ ಆಗಿರ್ಬೋದು, ಫ್ರ್ಯಾಕ್ಷನಲ್ ಪವರ್ ಆಗಿರ್ಬೋದು, ಸ್ಕ್ವೇರ್ ರೂಟ್ ಆಗಿರ್ಬೋದು, ಈ ಲಾ ಏನು ಬರಿತೀವಿ ಅದು ಎಲ್ಲದಕ್ಕೂ ಇಟ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್. ನೀವು x⁴ m × x⁴ n = x⁴m+n ಅಂತ ಬರೆದಾಗ m ಕ್ಯಾನ್ ಬಿ ಎನಿ ರಿಯಲ್ ನಂಬರ್ ಅಂತ. m ಕ್ಯಾನ್ ಬಿ, ಇನ್ನು ರಿಯಲ್ ನಂಬರ್ ಅಂದರೆ ಏನು ಅಂತಲೇ ನಿಮಗಿನ್ನೂ ಪೂರ ಗೊತ್ತಾಗಿಲ್ಲ, ನಾ ಹೇಳ್ತಾ ಇರೋದು ಇನ್ ಜನರಲ್. ಬಟ್ ಅದು ಇಂಡೆಕ್ಸ್ ಲಾಸ್ ಅನ್ನೋದೇ ಚಾಪ್ಟರ್ ತೊಗೊಂಡು ಎಲ್ಲ ಟೈಪ್ ಆಫ್ m ಆ್ಯಂಡ್ n ಪ್ರೂವ್ ಮಾಡೋದು ಚಾಪ್ಟರ್ ಅದು. ಈಗ ತಕ್ಷಣಕ್ಕೆ ಅಷ್ಟು ಬೇಡ, ಹೋಲ್ ನಂಬರಿಗೆ ಅದನ್ನು ಉಪಯೋಗಿಸೋದಕ್ಕೆ. ಯಾಕೆ ಅಂತಂತಂದರೆ ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸಲ್ಲೆಲ್ಲ ಏನಿರುತ್ತೆ ಅಂದರೆ ಎಕ್ಸ್ಗೆ ಪವರು ಹೋಲ್ ನಂಬರೇ ಇರೋದು ಜಾಸ್ತಿ ಲೆಕ್ಕ ಇರುತ್ತೆ. ಫ್ರ್ಯಾಕ್ಷನ್ ಬಂದ್ರೂ ಫ್ರ್ಯಾಕ್ಷನ್ ಕೂಡೋದು ಕಳೆಯೋದು ನಿಮಗೆ ಗೊತ್ತಿದೆ, ಮಾಡ್ಬೋದು ಲೆಕ್ಕ. ಓಕೆ. ಯಾಕೆ ಹೇಗದು ಅನ್ನೋದನ್ನು ಯೋಚನೆ ಮಾಡೋದು ಬೇಡ. ಇಂಡೆಕ್ಸ್ ಲಾಸ್ ಯಾವ್ಯಾವುದದು? x⁴m × x⁴n is equal to a⁴m, b⁴m, c⁴m. ಇದ್ರೆ ಏನು ಬರಿತೀವಿ? x⁴m ಹೋಲ್ ಟು ದಿ ಪವರ್ ಆಫ್ n ಇದ್ರೆ ಸೊ ಇಟ್ ಈಸ್ ಪ್ರಾಡಕ್ಟ್ ಆಫ್ ದಿ ಪವರ್ಸ್, ಪ್ರಾಡಕ್ಟ್ ಆಫ್ ದಿ ಪವರ್. ಈ ಎಕ್ಸ್ ಅನ್ನೋದಕ್ಕೆಲ್ಲ ಬೇಸ್ ಅಂತೀವಿ. ಇದಕ್ಕೇನಂತೀವಿ? ಇದಕ್ಕೇನಂತೀವಿ? ಆ್ಯಕ್ಚುಯಲ್ ಟರ್ಮ್ ಏನಪ್ಪ ಅಂದರೆ ಎಕ್ಸ್ಪೋನೆಂಟ್. ಏನಂತೀವಿ ಅದಕ್ಕೆ? ಅಥವಾ ಇಂಡೆಕ್ಸ್ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಅದಕ್ಕೆ ಇದಕ್ಕೆ ಇಂಡೆಕ್ಸ್ ಲಾಸ್ ಅನ್ನೋದು. ಏನಂತ ಕರಿತೀವಿ ಅದಕ್ಕೆ? ಇಂಡೆಕ್ಸ್ ಲಾಸ್. ದೊಡ್ಡ ಚಾಪ್ಟರ್ ಇಂಡಿಸಿ
ಚಾಪ್ಟರ್. ಅದಕ್ಕೆ ಇಂಡೆಕ್ಸ್ ಅನ್ನೋದು ಸಿಂಗ್ಯುಲರ್ ಟರ್ಮು, ಇಂಡಿಸೀಸ್ ಅನ್ನೋದು ಪ್ಲೂರಲ್, ಇಂಡೆಕ್ಸಸ್ ಅಂತ ಹೇಳಲ್ಲ. ಅದಕ್ಕೆ ಇಂಡೆಕ್ಸ್ಗೆ ಪ್ಲೂರಲ್ ಫಾರಮು ಇಂಡಿಸೀಸ್. ಓಕೆ, ಪ್ಲೂರಲ್ಲು ಇಸ್ ಇಂಡಿಸೀಸ್ ಅಂತ. ಸೊ ಒಳ್ಳೆ ಸ್ಟ್ಯಾಂಡರ್ಡ್ ಆಲ್ಜಿಬ್ರಾ ಬುಕ್ಕಲ್ಲಿ ಒಂದು ಚಾಪ್ಟರ್ ಇರುತ್ತೆ, ಸರ್ಡ್ಸ್ ಆ್ಯಂಡ್ ಇಂಡಿಸೀಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸರ್ಡ್ಸ್ ಆ್ಯಂಡ್ ಇಂಡಿಸೀಸ್ ಚಾಪ್ಟ್ರ್ ಓದಿ ರೆಡಿ ಆಗಬೇಕು ನೀವು ಅಲ್ಲಿ ತನಕಕ್ಕೆ. ಬಟ್ ಈಗ ತಕ್ಷಣಕ್ಕೆ ಒಂದು ತಿಳ್ಕೊಂಡಿರಿ, ಬೇಸು ಇಂಡೆಕ್ಸು, ಬೇಸು ಇಂಡೆಕ್ಸ್. ಸೊ ಈಗ ಸ್ಯಾಂಪಲ್ ಶುರು ಮಾಡೋದು. ಈಗ ಕೆಲಸ ಶುರು ಹಚ್ಕೊಳ್ಳೋದು. ಏನು ಕೆಲಸ ಶುರು ಹಚ್ಕೊಳ್ಳೋದು? ಗುಣಿಸೋದು, ಬಾಗ್ಸೋದು. ಬಾಗ್ಸೋ ಫಾರ್ಮುಲಾನೇ ಬರೀಲಿಲ್ಲ ನಾನು, ಬರೀ ಗುಣಿಸೋ ಫಾರ್ಮುಲಾ ಬರೆದೆ ನಾನು. x⁴m ಡಿವೈಡೆಡ್ ಬೈ ಏನು ಸಿಕ್ಕಾಪಟ್ಟೆ ಹುಡುಗರುಗಳು. ಆಯಿತು, ಫೈಂಡ್ ದಿ ಸಮ್ ಆಫ್ 5ax minus 7by ಪ್ಲಸ್ cz ಅನ್ನೋದು ಒಂದು ಆಲ್ಜಿಬ್ರೈಕ್ ಟರ್ಮು, ಸಾರಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನು. 3 ಟರ್ಮ್ ಇದೆ, ಹೌದಾ? ನೆಕ್ಸ್ಟು ax ಪ್ಲಸ್ 2by ಮೈನಸ್ cz ಅಂತ ಒಂದು ಟರ್ಮು. ಆಮೇಲೆ ಬಂದೆ ಮೈನಸ್ 3ax ಪ್ಲಸ್ 2by ಪ್ಲಸ್ 3cz ಅಂತಿದೆ. ಪ್ಲಸ್ 3cz ನಿಮಗೆ ಗೊತ್ತಿದೆ, ಮಾಡೋಕ್ಕೆ ಶುರು ಮಾಡಿಬಿಡ್ಬೇಡಿ. ಬಟ್ ನಾನು ಅಲ್ಲಿ ಹೇಗೆ ಅರಿಥಮೆಟಿಕ್ನಲ್ಲಿ ಸೇಮ್ ಕಾಲಮ್ಸ್ ಆಫ್ ದಿ ಪ್ಲೇಸ್ ವ್ಯಾಲ್ಯೂ ಅಂತ ಬರ್ಕೋತಾ ಇದ್ವೋ, ಹಾಗೆಯೇ ಇಲ್ಲಿ ನಾವು ವಿ ಶುಡ್ ಡೆವಲಪ್ ದಿ ಹ್ಯಾಬಿಟ್ ಆಫ್ ರೈಟಿಂಗ್ ಕಾಲಮ್ಸ್ ಆಫ್ ದಿ ಸೇಮ್ ಟರ್ಮ್ಸ್, ಸೇಮ್ ಆಲ್ಜಿಬ್ರಾಯಿಕ್ ಟರ್ಮ್ಸ್. ಇಲ್ಲಿ ಯಾವ್ಯಾವ ಟರ್ಮ್ ಟೈಪ್ ಇದೆ ನೋಡಿ. ax ಅನ್ನೋದು ಒಂದು ಟರ್ಮು, by ಅನ್ನೋದು, cz ಅನ್ನೋದು ಒಂದಿದೆ. 3ರಲ್ಲೂ ಅವರಿದ್ದಾರೆ ನೋಡಿ, ax by cz. ಇಲ್ಲೂ ax by cz. ಸೊ ಏನು ಮಾಡಬೇಕು ಅಂತಂದರೆ ನಾವು ax by cz ಅಂತ ಹಾಕ್ಕೋಬೇಕು. ಏನು ಹಾಕ್ಕೋಬೇಕು? ax by cz. ಅವುಗಳ ಕೋಎಫಿಷಿಯೆಂಟು ಫಸ್ಟ್ ಎಕ್ಸ್ಪ್ರೆಷನಲ್ಲಿ 5, ಸೆಕೆಂಡ್ ಎಕ್ಸ್ಪ್ರೆಷನಲ್ಲಿ czಗೆ ಇಲ್ಲಿ ಎಷ್ಟು 1 ಮರ್ತ್ಬಿಡ್ತಾರೆ ಹುಡುಗರು. ಇಲ್ಲಿ ಸೆಕೆಂಡ್ ಎಕ್ಸ್ಪ್ರೆಷನಲ್ಲಿ axಗೆ 1, byಗೆ 2, ಇನ್ನೊಂದಕ್ಕೆ czಗೆ -1. ಹಾಗೇನೇ -3, 2, 3 ಈ ಥರ ಹಾಕ್ಕೊಳ್ಳೋದು ಬರಬೇಕು. ಗೊತ್ತಾಯ್ತಾ? ಸೊ ದಟ್ ಯು ವಿಲ್ ನಾಟ್ ಕಮಿಟ್ ದಿ ಮಿಸ್ಟೇಕ್. ಇದು ಯಾತಕ್ಕೆ ಬೇಕು ಅಂತಂದರೆ ನಾಳೆ ಅಲ್ಲ, ಮುಂದೆ, ಇವತ್ತೇನೆ ತೋರಿಸ್ತೀನಿ. ವೆನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಒನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಬೈ ಅನದರ್ ಎಕ್ಸ್ಪ್ರೆಷನ್, ಬೇರೆ ಬೇರೆ ಟರ್ಮ್ಸ್ ಬರುತ್ತೆ, ಕೂಡಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಆವಾಗ ಇದು ಪ್ರಾಕ್ಟೀಸ್ ಆಗಬೇಕು. ಯು ಶುಡ್ ಡೆವಲಪ್ ದಿ ಹ್ಯಾಬಿಟ್ ಆಫ್ ಕರೆಂಟ್ಲಿ ಆರ್ಗನೈಸಿಂಗ್ ಟು ಪರ್ಫಾರ್ಮ್ ಅಡಿಷನ್ ಸಬ್ಟ್ರಾಕ್ಟ್ ಪ್ರಾಪರ್ಲಿ. ಓಕೆ, ಈಗ ನೋಡಿ ಇಲ್ಲಿ 5 1 6, 6ರಲ್ಲಿ 3 ಹೋದರೆ, ಸೊ ಯಾರ್ದು ಇದು 3 ಅಂತ ಬರೆಯೋದು. ನೆಕ್ಸ್ಟು 4 -3 -3by, 4 ಮೈನಸ್ ಇದು 1 ಹೊಟ್ಟೋಗುತ್ತೆ, ಪ್ಲಸ್ 3z. ಗೊತ್ತಾಯ್ತಾ? ಈ ಥರ ಫೈನಲ್ ಬಂದರು ಅಂದರೆ ಖುಷಿ ಆಗ್ಬಿಟ್ಟು ಏನು ಮಾಡೋದು, ಅವ್ರಿಗೆ ಬಣ್ಣ ಹಚ್ಚೋದು, ಇಲ್ಲಾಂದರೆ ರೂಮ್ ಕಟ್ಕೊಡೋದು. ಫೈನಲ್ ಆನ್ಸರ್ ಅಂತ. ದಿಸ್ ಈಸ್ ದಿ ಫೈನಲ್ ಲೆವೆಲ್ ಟು ವಿಚ್ ಯು ಕ್ಯಾನ್ ಸಿಂಪ್ಲಿಫೈ. ಯು ಕೆನಾಟ್ ಫರ್ದರ್ ಸಿಂಪ್ಲಿಫೈ ದಿಸ್. ಅಲ್ಲ, ಕಾಮನ್ ಫ್ಯಾಕ್ಟರ್ ಅನ್ನೋದು ಫ್ಯಾಕ್ಟರೈಸೇಷನ್ ಚಾಪ್ಟರ್ನ ನಿಮಗೆ ಸಪ್ರೇಟಾಗಿ ದೊಡ್ಡ ಉದ್ದಕ್ಕೆ ಹೇಳ್ಕೊಡ್ಬೇಕದು. ಕೂಡ್ಬೇಕಾದ್ರೆ ಕೂಡೋ ಕೆಲಸ ಮಾಡ್ತಾ ಇರಬೇಕು. ಕೂಡ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಕೂಡೋ ಕೆಲಸನೇ ಮಾಡಬೇಕು. ಕೂಡಬೇಕಾದ್ರೆ ಲೈಕ್ ಟರ್ಮ್ಸನ್ನು ಹುಡುಕೆ ಹಾಕಬೇಕು. ಸರಿನಾ?
ಎ ಎಕ್ಸ್ ಅನ್ನೋದನ್ನು ಬರ್ಕೊಂಬಿಟ್ಟು ಬ್ರ್ಯಾಕೆಟ್ನಲ್ಲಿ ಬರೆಯೋದಿದೆಯಲ್ಲ ಕಾಮನ್ ಫ್ಯಾಕ್ಟರು, ಫ್ಯಾಕ್ಟ್ರೈಸೇಷನ್ ಅನ್ನೋ ಪ್ರೊಸೀಜರ್ ಕಲಿಬೇಕು. ಅದಕ್ಕೆ ಏನು ಕಲಿಬೇಕು ಹೇಳಿ? ಸೊ ಫ್ಯಾಕ್ಟ್ರೈಸೇಷನ್ದೇ ಚಾಪ್ಟರ್ ಬಂದಾಗ ಅದು ದೊಡ್ಡ ಕೆಲಸ ಇದೆ. ಅದು ಡಿವಿಷನ್ ಮಾಡೋಕ್ಕೆ ಮುಂಚೆ ಫ್ಯಾಕ್ಟ್ರೈಸ್ ಮಾಡಿ ಆ ಟರ್ಮ್ಸನ್ನು ಹಾಕೋದಕ್ಕೋಸ್ಕರ. ಈಗ ಕೊಡಬೇಕಾದ್ರೆ ವಿ ಆರ್ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಆ್ಯಡಿಂಗ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಆಫ್ ಲೈಕ್ ಟರ್ಮ್ಸ್. ಆ ಪ್ರೊಸೀಜರಲ್ಲಿ ಬರೀಬೇಕು. ಓಕೆ, ನೆಕ್ಸ್ಟು ಯಾಕೆಂದರೆ ಮಲ್ಟಿಪ್ಲೈ ಮಾಡಿದಾಗ ಕಾಮನ್ ಫ್ಯಾಕ್ಟರ್ಸ್ ಬರೋಲ್ಲ, ಟರ್ಮ್ಸ್ ಮಾತ್ರ ಬರುತ್ತೆ. ಆ ಟರ್ಮ್ಸ್ಗಳನ್ನ ಗ್ರೂಪ್ ಮಾಡ್ಕೊಂಡು ಕೂಡಬೇಕು. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋದು? ಇನ್ನೊಂದು ಲೆಕ್ಕ ಮಾಡೋದು. ಸೊ ಇವಾಗ ಅಸೆಂಡಿಂಗ್ ಡಿಸೆಂಡಿಂಗ್ ಪವರ್ಸ್. ಈಗ ಇನ್ನೊಂದು ಲೆಕ್ಕ ಕೊಡಬೇಕಲ್ಲ. ಎರಡನೇದು ಫೈಂಡ್ ದಿ ಸಮ್ ಆಫ್ ಅಥವಾ ಸಿಂಪ್ಲಿಫೈ ಅನ್ನೋಣ. ಅದು ಬೆಸ್ಟ್ ನಮ್ಮ ಲೆಕ್ಕದಲ್ಲಿ. ಇದರಷ್ಟು ಸಿಂಪಲ್ ಟರ್ಮೇ ಯಾರೂ ಇಲ್ಲ. ಯಾವ ಟರ್ಮ್ ಹೇಳಿ? ಅಂದರೆ ಅದು ಏನು ಕೊಟ್ಟಿದ್ದಾರೋ ಆ ಕೆಲಸ ಮಾಡಿ ಫೈನಲ್ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಸ್ಟೇಟಿಗೆ ತೊಗೊಂಬನ್ನಿ ಅಂತ. ಗೊತ್ತಾಯ್ತಾ? ಅದು ಸಿಂಪ್ಲಿಫೈ. ಯಾರನ್ನಂತೆ ನಾ ಯಾರನ್ನು ಬರೀತಾರೋ ಅವರನ್ನು ಸಿಂಪ್ಲಿಫೈ. ಇದು ಸಣ್ಣಗಿದೆ, ನಾನು ಲೆನ್ಸ್ ಇಟ್ಕೊಂಡು ನೋಡ್ಬೇಕಿಲ್ಲಿ. 5/8 ಎಕ್ಸ್ ಸ್ಕ್ವೇರ್ಡ್, 5/8 ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಹಾಫ್ ಎಕ್ಸ್ ವೈ. ನೋಡಿ ಎಲ್ಲಿ ಬರಿತಾ ಇದ್ದೀನಿ? ಎಲ್ಲ 5/8 ಅಂದರೆ ಫ್ರ್ಯಾಕ್ಷನ್ ಬಾರ್ ಇದೆ. ಎಕ್ಸ್ ಸ್ಕ್ವೇರ್ಡ್ ಎಲ್ಲಿ ಬರಿತಾ ಇದ್ದೀನಿ ನೋಡಿ, ಇಲ್ಲಿ ಫ್ರ್ಯಾಕ್ಷನ್ ಬಾರಿಗೆ ಸೆಂಟ್ರಿಗೆ, ಆಮೇಲೆ ಮೈನಸ್ನ ಫ್ರ್ಯಾಕ್ಷನ್ ಬಾರ್ ಸೆಂಟ್ರಿಗೆ. ಆ ಥರನೇ ಬರ್ಕೋಬೇಕು. ಆ್ಯಂಡ್ ಆ ಥರ ಪಕ್ಕಕ್ಕೆ ಬರೆದಾಗ ಎಕ್ಸ್ ಸ್ಕ್ವೇರ್ಡ್ ನ್ಯೂಮರೇಟ್ರಲ್ಲಿದೆ ಅಂತ ಅರ್ಥ. ಪಕ್ಕದಲ್ಲಿ ಬರೆದಾಗ ಏನು ಹೇಳಿ? ಎಕ್ಸ್ ಸ್ಕ್ವೇರ್ಡ್ ಅನ್ನೋದು. ಬಟ್ ಯಾತಕ್ಕೆ 5/8 ಬರೆದು ಎಕ್ಸ್ ಸ್ಕ್ವೇರ್ಡ್ ಅಂತ ಬರೆದಿದೆ ಅಂದರೆ ಆಲ್ಜಿಬ್ರಿಕ್ ಟರ್ಮ್ಗೆ ಇಟ್ ಈಸ್ ಎ ಫ್ರ್ಯಾಕ್ಷನಲ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ. ಏನದು? ಫ್ರ್ಯಾಕ್ಷನಲ್. ಅದಕ್ಕೋಸ್ಕರ ಹಂಗೆ ಬರೆದಿದೆ. ಎಲ್ಲ ಇದ್ರಪ್ಪ ಇವರು. ಮೈನಸ್ 1/2 3 1/3 ಅವರು. ಅವನೇನು ನನಗನ್ಸುತ್ತೆ ಸುಮ್ಮನೆ ಜೆರಾಕ್ಸ್ ಮಾಡಿಬಿಟ್ಟು ಪುಸ್ತಕ ಪ್ರಿಂಟ್ ಮಾಡಿ ದುಡ್ಡು ಇಸ್ಕೋತಾ ಇದ್ದಾನೆ ಅಂತ ಹುಡುಗ ಇವನು. ಪ್ಲಸ್ 3/10 ವೈ ಸ್ಕ್ವೇರ್ಡ್, 3/10 ವೈ ಸ್ಕ್ವೇರ್ಡ್. ಇವರು ಒಬ್ಬರು ಟರ್ಮು, ಇವರೊಂದು ಟರ್ಮು. ಆಯಿತಾ? ನೆಕ್ಸ್ಟು ಮೈನಸ್ 3/4 ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 14/15 ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ಡ್. ಇವರೊಬ್ಬರು ಟರ್ಮು. ನೆಕ್ಸ್ಟು ಹಾಫ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ವೈ ಪ್ಲಸ್ ಹಾಫ್ ವೈ ಕ್ಯೂಬ್. ಅದು ವೈ ಕ್ಯೂಬ್ ಅಂತಂತಾನೆ ಇಲ್ಲಿ ವೈ ಸ್ಕ್ವೇರ್ಡ್ ಹಾಕ್ಕೊಳ್ಳಿ. ವೈ ಕ್ಯೂಬ್ ಅಂದರೆ ಅವನೇ ಬೇರೆ ಟರ್ಮ್ ಇಡಬೇಕು. ಇದು ಫ್ರಿಂಟ್ ತಪ್ಪು ಇದು ಬುಕ್ಕಲ್ಲಿ. ಒನ್ ಬೈ 1/5 1/5 ಇದು ವೈ ಸ್ಕ್ವೇರ್ಡ್ ಅಂತ. ಸೊ ಈಗ ನೋಡಿ ಇಲ್ಲಿ ಟರ್ಮ್ಸ್ ಎಲ್ಲ ಯಾರ್ಯಾರಿದ್ದಾರೆ? ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ವೈ ವೈ ಸ್ಕ್ವೇರ್ಡ್, ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ವೈ ವೈ ಸ್ಕ್ವೇರ್ಡ್. ಸೊ ಅವ್ರನ್ನ ಹಾಗೆ ಬರ್ಕೊಳ್ಳೋದು ಮೇಲೆ ಬರ್ಕೊಂಡ್ರೆ ನಮ್ಮ ಯಾರೋ ಫ್ರೆಂಡಿಗೆ ಕಾಮನ್ ಫ್ಯಾಕ್ಟ್ ಸುಖ ಇತ್ತಲ್ಲ, ಆ ಕೆಲಸ ಮಾಡ್ದಂಗೆ ಅದು. ಓಕೆ, ಅವ್ರನ್ನ ಮೇಲ್ಗಡೆ ಕಿರೀಟ ಬರ್ಕೊಂಡಿದ್ವಿ. ಅವ್ರ ಕೆಳಗಡೆ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಬರ್ಕೋಬೇಕು. ಯಾರು? ಎಕ್ಸ್ ಸ್ಕ್ವೇರ್ಡ್ಗೆ ಫಸ್ಟ್ ಟರ್ಮಲ್ಲಿ ಏನು? ಎಕ್ಸ್ ವೈಗೆ, ವೈ ಸ್ಕ್ವೇರ್ಡ್ಗೆ, ನೆಕ್ಸ್ಟಲ್ಲಿ ಆಮೇಲೆ
ಆಮೇಲೆ ಎಂಥ ಒನ್ನು ಅಲ್ಲ ಮೈನಸ್ ಸರಿನಾ. ನೆಕ್ಸ್ಟು ಹಾಫ್ ಮೈನಸ್ 1 ಆಮೇಲೆ ಎಷ್ಟು 14/15 3/4 -1 ಆಯಿತು. ಹಾಫು -1 1/5 ಆಯಿತು. ಈ ಥರ ಹಾಕ್ಕೊಂಬಿಟ್ಟು ಪಕ್ಕದಲ್ಲಿ ಗೀಟ್ ಹಾಕ್ಕೋಬೇಕೀಗ. ಯಾಕೆ ಹೇಳಿ, ಅಲ್ಲೇ ಕೂಡ್ಕೊಳ್ಳೋಕ್ಕಾಗಲ್ವಲ್ಲ, ಇವರೆಲ್ಲ ಫ್ರ್ಯಾಕ್ಷನ್ನು. ಸೊ 5/8 -1/3 + 3/10. ಇವ್ರಿಗೆ 8 3 10 ಅಂತ ಹಾಕ್ಕೊಂಬಿಟ್ಟು ಎಲ್ ಸಿ ಎಮ್ ಮಾಡ್ಕೋಬೇಕೀಗ. 2 4 3 2 5 ಮತ್ತು 2 2 3 5 ಸರಿನಾ. ಏನಪ್ಪ ಅಣ್ಣ, ಅಯ್ಯೋ ನಾನು ಪೆದ್ದ ಏನು ಕೆಲಸ ಮಾಡಿದ್ದೀನಿ ಹೇಳಿ, ಹಾರಿಜಾಂಟಲಾಗಿ ಬರ್ಕೊಂಬಿಟ್ಟಿದ್ದೀನಿ. ಫ್ರ್ಯಾಕ್ಷನ್ನು x² ಬರ್ಕೊಳ್ಳೋದಕ್ಕೆ ಏನು ಮಾಡ್ಬಿಟ್ಟಿದ್ದೀನಿ ನಾನು, ಇಲ್ಲಿಂದ ಬರ್ಕೊಂಡು ಹೋಗ್ಬೇಕಲ್ವಾ. 5/8 ಚೆನ್ನಾಗಿದ್ದಾರೆ ಕಣ ಹುಡುಗರು, ಒಳ್ಳೆ ಹುಡುಗರು. ಪ್ಲಸ್ ಹಾಫ್ ಸರಿನಾ. ಅವ್ರನ್ನ ಕೂಡ್ಬೇಕು ನಾವು, ಹೌದಾ. x²ದು ವೆರಿ ಜಡ್. ಇವರು x²ಗೆ. ಸೊ ಇವಾಗ ಎಷ್ಟು ಎಲ್ ಸಿ ಎಮ್ ನೋಡಿ, ಬಿಗ್ಗೆಸ್ಟ್ ನಮ್ಮ ಟರ್ಮ್ ಇದೆಯಲ್ಲ, ಇಟ್ ಶುಡ್ ಬಿ ಡಿವಿಸಿಬಲ್ ಬೈ ಬೋತ್ ಆದರೆ ಅವನೇ ಎಲ್ ಸಿ ಎಮ್ಮು 8. ಸೊ ಮೇಲೆ ಎಷ್ಟು ಬರುತ್ತೆ 5 -3 × 2 + 1 × 4. ಇದೆಷ್ಟಾಯ್ತು, ಇದು 6, ಇದು 4, ಇದು 5. 9ರಲ್ಲಿ 6 ಹೋದರೆ 3, 5 4 9 6 3 ಎಷ್ಟು ಬಂತು 3/8. ಇಲ್ಲಿ ಹಿಂಗೆ ಹಾಕ್ಕೊಂಬಿಟ್ಟು ಅಲ್ಲಿ ಕಂಡಿಡ್ಕೊಂಡ ತಕ್ಷಣ ಖುಷಿಯಾಗಿ ಬರ್ಕೊಳ್ಳೋದು 3/8 x² ಅಂತ. ಅದೇ ಥರ y² ಮಾಡಿಬಿಟ್ಟು ಹೇಳಿ ನೋಡೋಣ. x² y² ಮಾಡಿಬಿಟ್ಟು ಉದ್ದಕ್ಕೆ ಹಾಕ್ಕೊಂಡು ಕೂಡ್ಕೋಬೇಕು. ನೆಕ್ಸ್ಟು ಹಾಂ 4/15 ಸರಿನಾ. ತಪ್ಪಂತಲ್ಲಪ್ಪ, -6/15 ಅಂತ ಬಂದ ತಕ್ಷಣ ಸಿಂಪ್ಲಿಫೈ ಮಾಡಬೇಕು. ಎಷ್ಟು? ಸೊ ಯಾರ್ಯಾರಿಗೆ ಗೊತ್ತಾಗಲಿಲ್ಲ, ಫ್ರ್ಯಾಕ್ಷನ್ದು ಮಧ್ಯಾಹ್ನ ಎಲ್ಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ ಅಂತ ಈಗ ಗೊತ್ತಾಯ್ತಾ? ಯಾಕೆ ಮಾಡಿದ್ರಿ ಅಂತ ಈಗ ಗೊತ್ತಾಯ್ತಲ್ಲ. ಇಲ್ಲಿ ಬಂದಾಗ ಬೇಕಲ್ಲಪ್ಪ ಅವರು, ಅದಕ್ಕೆ. ಪ್ಲಸ್ 14/15 -1/1 15 ಎಲ್ ಸಿ ಎಮ್ಮು ಇವರು -5 + 14 -1 14ರಲ್ಲಿ 6 ಹೋದರೆ ಹಾಂ ಸರಿ 14 ಇಲ್ಲಿ -15 ಇದು ಅಲ್ವಾ. ಇಲ್ಲಿ -15 ಇಲ್ಲಿ ಹಾಂ -20 + 14 ಅಂದರೆ -6/15 ಆಯಿತು. 3 7 6 3 5 ಅಂತ -2/3 xy. ಇವರೆಷ್ಟು ಮೈನಸ್ಸಾ ಪ್ಲಸ್ಸಾ? ಗೊತ್ತಾಯ್ತಾ ಈಗ? ಹ್ಯಾವ್ ಯು ಆಲ್ ಅಂಡರ್ಸ್ಟುಡ್? ಗೊತ್ತಾಗಲಿಲ್ವಾ? ತಪ್ಪಾ? ಇದಾ
ಎಷ್ಟೆಷ್ಟು ತಲೆ ಕೂದಲು ಬೆಳಗಾದರೆ ಅಷ್ಟಷ್ಟು ತಪ್ಪಾಗ್ತಾ ಇರುತ್ತೆ. ಹಾಗೆಲ್ಲ. ಬಟ್ ಎನಿವೆ, ಐ ಆಮ್ ಹ್ಯಾಪಿ ದಟ್ ಮೈ ಚೆಕ್ ಆನ್ ಯುವರ್ ನಾಟ್ ಸ್ಲೀಪಿಂಗ್ ಈಸ್ ವರ್ಕಿಂಗ್ ವೆಲ್. ಇಟ್ಸ್ ಆಲ್ ರೈಟ್. ಈಗ ಒಂದು ಹೆಂಗೆ ಲೆಕ್ಕ ಮಾಡೋದನ್ನು ಗೊತ್ತಾಯ್ತಲ್ವಾ? 1/2 ಬರುತ್ತಾ? 10 ಎಲ್ ಸಿ ಎಮ್ ಮಾಡಿದ್ರೆ 3 -10 + 2 -5/10 ಆಯಿತು. ಆ -1/2ಗೆ ನಾನು -1/5 ಬರೆದ್ಬಿಟ್ಟಿದ್ದೀನಾ? ಸರಿಯಪ್ಪ, ಜಾಣ್ರೆಲ್ಲರೂ. ಈಗ ತುಂಬ ಜಾಣ್ತನ ಇರೋದ್ರಿಂದ ಈಗ ತುಂಬ ಲೆಕ್ಕ ಮಾಡಬೇಕೀಗ. ಪುಸ್ತಕ ತೆಗೀರಿ. ಈಗ ಪುಸ್ತಕ ತೆಗೆದು ಪೇಜ್ 20, 21, ಪೇಜ್ 20, 21 ಅದರಲ್ಲಿ ಈಗ ಲೆಕ್ಕದ ನಂಬರ್ ಹೇಳ್ತೀನಿ, ಆ ಲೆಕ್ಕ ಮಾಡಬೇಕೀಗ. ಪೇಜ್ 20, ಪೇಜ್ 21 ತೆಗಿರಿ. ಪೇಜು ಲೆಕ್ಕದ ನಂಬರ್ಗಳು ಬರಿತೀನಿ ನೋಡಿ. ಇಲ್ಲಿ 3B ಅಂತ ಅದು ಎಕ್ಸರ್ಸೈಸು. ಅದರಲ್ಲಿ ಪ್ರಾಬ್ಲಮ್ಸ್ ನಿಮ್ಗೆ ಯಾವ್ಯಾವುದು 19, 20, 24, 26, 29, 28, 29, 30 ಇಷ್ಟು ಲೆಕ್ಕ ಈಗ ಡಬ್ಬ ಮಾಡಬೇಕೀಗ. ಆ್ಯಡಿಂಗ್ 3 or 4 ಡಿಫರೆಂಟ್ ಟರ್ಮ್ಸ್ ಅಲ್ಲ, ಯು ಆರ್ ಆ್ಯಡಿಂಗ್ 3 or 4 ಡಿಫರೆಂಟ್ ಎಕ್ಸ್ಪ್ರೆಷನ್ಸ್. ಆ ಎಕ್ಸ್ಪ್ರೆಷನ್ಸಲ್ಲಿ ಏನಿದೆ? ದೇರ್ ಆರ್ ಟರ್ಮ್ಸ್. ಈಚ್ ಎಕ್ಸ್ಪ್ರೆಷನ್ ಕಂಟೈನ್ಸ್ ಟರ್ಮ್ಸ್. ಆ್ಯಂಡ್ ಯು ಆರ್ ಸರ್ಚಿಂಗ್ ಫಾರ್ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ ಆಫ್ ಲೈಕ್ ಟರ್ಮ್ಸ್. ಏನು ಮಾಡ್ತಾ ಇದ್ದೀರಾ? ಯು ಆರ್ ಸರ್ಚಿಂಗ್ ಫಾರ್ numerical coefficients of and then you are arranging them in one column. ಪ್ರತಿ ಲೈಕ್ ಟರ್ಮಿನ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ನ ಏನು ಮಾಡ್ತಾ ಇದ್ದೀರಾ? ಒಂದು ಕಾಲಮಲ್ಲಿ ಹಾಕೋತಾ ಇದ್ದೀರಾ. ಯು ಆರ್ ಅಬ್ಸರ್ವಿಂಗ್ ದಟ್ ಸಮ್ ಆಫ್ ದೆಮ್ ಆರ್ ಪ್ಲಸ್, ಸಮ್ ಆಫ್ ದೆಮ್ ಆರ್ ಮೈನಸ್. ಸೊ ಪ್ಲಸ್ ಮೈನಸ್ 6 - 4 + 3 ಅಂತಂದರೆ ನೀವೇನು ಮಾಡ್ತೀರಾ? ಮೈನಸ್ ಇರೋ ನಂಬರ್ನ ಕಳಿತೀರಾ, ಪ್ಲಸ್ ಇರೋ ನಂಬರ್ನ ಕೊಡ್ತೀರಾ. ದಿಸ್ ಈಸ್ ವಾಟ್ ಈಸ್ ನೋನ್ ಆಸ್ ಆಲ್ಜಿಬ್ರೈಕ್ ಅಡಿಷನ್. ದಟ್ ಮೀನ್ಸ್ adding and subtracting as the sign of the numerical coefficients of like terms. ಅದಕ್ಕೆ ಆಲ್ಜಿಬ್ರೈಕ್ ಅಡಿಷನ್ ಅಂತ ಹೇಳ್ತೀವಿ. ಏನಂತೀವಿ? ಆ ಫೈನಲ್ ರಿಸಲ್ಟ್ಗೆ ಆಲ್ಜಿಬ್ರೈಕ್ ಸಮ್ ಅಂತೀವಿ. ಏನಂತೀವಿ ಇದಕ್ಕೆ? ಇದು ನೋಡಿ, ಫಾರ್ ಎಕ್ಸಾಂಪಲ್ x² ಕೋಎಫಿಷಿಯೆಂಟ್ ಇರಲ್ಲ 3/8 ಅನ್ನೋದು. ಇಟ್ ಈಸ್ ಆಲ್ಜಿಬ್ರೈಕ್ ಸಮ್ ಆಫ್ x² ಕೋಎಫಿಷಿಯೆಂಟ್ಸ್ ಅಂತ. ಆಲ್ಜಿಬ್ರೈಕ್ ಸಮ್ ಆಫ್ x² ಕೋಎಫಿಷಿಯೆಂಟ್. ಸೊ ಈ ಟರ್ಮಿನ ಹೆಸರು x² ಟರ್ಮ್ ಅಂತ. ಟರ್ಮ್ಗೇನು ಏನು ಟರ್ಮು? ಅದಕ್ಕೊಂದು ಹೆಸರು ಇರಬೇಕಲ್ಲ ಲೈಕ್ ಟರ್ಮ್ ಅಂದಾಗ. ಸೊ ವಾಟ್ ಈಸ್ ದಿ ನೇಮ್ ಆಫ್ ದಿಸ್ ಟರ್ಮ್? x² ಟರ್ಮ್. ವಾಟ್ ಈಸ್ ದಿಸ್? xy ಟರ್ಮ್. ವಾಟ್ ಈಸ್ ದಿಸ್? ದಟ್ ಈಸ್ ಇಂಪಾರ್ಟೆಂಟ್. ಸೊ ಇದೇ ರೀತಿ ಇವಾಗ ಸಬ್ಟ್ರಾಕ್ಷನ್ ಮಾಡೋದು ಹೆಂಗೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಬರೆದಿರ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಕಾದ್ರು. ಯಾವುದ್ರಲ್ಲಿ ಯಾವುದನ್ನು ಕಳಿಬೇಕು ಅನ್ನೋದು ಗೊತ್ತಾಗಬೇಕು. ಯಾವುದರಲ್ಲಿ ಯಾವುದನ್ನು ಕಳಿಬೇಕು. ಸಬ್ಟ್ರಾಹೆಂಡ್ ಯಾರು? ಅದು ಗೊತ್ತಾಗಬೇಕು. ಈಗ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಈ ಕೂಡೋದು ಕಲಿಯೋದಕ್ಕೆ ನಾನು ಡೈರೆಕ್ಟಾಗಿ ಎಕ್ಸ್ಪ್ರೆಷನ್ಸ್ಗೆ ಹೊರಟೋದೆ. ಯಾಕೆ ಅಂತಂದರೆ ನೀವೆಲ್ಲ ತುಂಬ ದೊಡ್ಡ ಎಕ್ಸ್ಪರ್ಟ್ಸ್ ಆಗಿಬಿಟ್ಟಿದ್ದೀರಾ, ಅದು ಗೊತ್ತೋದಕ್ಕೋಸ್ಕರ. ಆದರೆ ಎಕ್ಸ್ಪ್ರೆಷನ್ಸ್ ಕೊಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಗೊತ್ತಾಯಿತು. ಎಕ್ಸ್ಪ್ರೆಷನ್ ಈಸ್ ಈಕ್ವಲೆಂಟ್ ಆಫ್ ಲಾರ್ಜ್ ನಂಬರ್. ಎಕ್ಸ್ಪ್ರೆಷನ್ ಈಸ್ ಲೈಕ್ ಎ ಲಾರ್ಜ್ ನಂಬರ್. ಸೊ ಲಾರ್ಜ್ ನಂಬರ್ ಬಂದಾಗ ನೀವೆಲ್ಲ ಪ್ಲೇಸ್ ವ್ಯಾಲ್ಯೂ ಪ್ರಕಾರ ಹೆಂಗೆ ಕಾಲಮ್ ಹಾಕೋತಿದ್ರು, ಇಲ್ಲಿ ಲೈಕ್ ಟರ್ಮ್ಸ್ನ ಒಂದೊಂದು ಕಾಲಮಲ್ಲಿ ಇಟ್ಕೊಳ್ಳೋದು. ದಟ್ ಈಸ್ ದಿ ಐಡಿಯಾ. ಸೊ ಸಬ್ಸ್ಟ್ರಾಕ್ಷನ್ ಆಫ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತಂದರೆ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋದಿರುತ್ತೆ. ಸಬ್ಟ್ರಾಕ್ಟ್ ನೋಡಿ, ಸುಮ್ಮನೆ ಬರ್ಕೋಬೇಡಿ, ಸುಮ್ಮನೆ ಸಬ್ಟ್ರಾಕ್ಟ್ a + b ಫ್ರಮ್ c + d ಅಂತ ಇದೆ. ಟೇಕ್ c + d ಫ್ರಮ್ a + b ಅಂತ ಬರೀತಾರೆ.
ಅಥವಾ ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಫ್ರಮ್ ಸಿ ಪ್ಲಸ್ ಡಿ ಅಂತ ಬರೆದಿರ್ಬೋದು. ಇನ್ನೊಂದರಲ್ಲಿ ಫ್ರಮ್ ಸಿ ಪ್ಲಸ್ ಡಿ ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಅಂತ ಬರೆದಿರ್ಬೋದು. ಯಾವುದ್ರಲ್ಲಿ ಯಾವುದನ್ನು ಕಳಿಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವುದ್ರಲ್ಲಿ ಟೇಕ್ ಅಂದರೂ ಒಂದೇ, ಸಬ್ಟ್ರಾಕ್ಟ್ ಅಂದರೂ ಒಂದೇ. ಟೇಕ್ ಅಂದರೂ ಒಂದೇ. ಟೇಕ್ ಅನ್ನೋರು ಯಾರು ಇರ್ತಾರೋ ಅವ್ರಿಗೆ ಮೈನಸ್ ಹಾಕಬೇಕು. ಟೇಕ್ ಅನ್ನೋರಿಗೆ ಈಗ ನೋಡಿ ಇಲ್ಲಿ ಟೇಕ್ ಸಿ ಪ್ಲಸ್ ಡಿ ಅಂತಂದರೆ ಯಾವುದಕ್ಕೆ ಹಾಕಬೇಕು? ಮೈನಸ್ ಸಿ ಪ್ಲಸ್ ಡಿ. ಆ ಸಿ ಪ್ಲಸ್ ಡಿ ಎಕ್ಸ್ಪ್ರೆಷನ್ ಅದರಿಂದ ಮೈನಸ್ ಅನ್ನೋದನ್ನು ಇಡೀ ಆಬ್ಜೆಕ್ಟಿಗೆ ಬರೀಬೇಕು. ಇಡೀ ಆಬ್ಜೆಕ್ಟಿಗೆ ಬರೀಬೇಕು ಮೈನಸ್ ಆಫ್ ಸಿ ಪ್ಲಸ್ ಡಿ ಅಂತ. ಗೊತ್ತಾಯ್ತಾ? ಸೊ ಮೈನಸ್ ಆಫ್ ಸಿ ಪ್ಲಸ್ ಡಿ ಅಂತ ಬರ್ಕೋಬೇಕು. ಫ್ರಮ್ ಎ ಪ್ಲಸ್ ಬಿ ಅಂತಂದರೆ ಇದರಲ್ಲಿ ಇದನ್ನು ಕಳಿ ಅಂತ, ಅದಕ್ಕೂ ಬ್ರ್ಯಾಕೆಟ್ ಹಾಕ್ಕೋಬೇಕು. ಸೊ ಕಳಿಬೇಕಾರಂತೂ ಭಾಳ ಕೇರ್ಫುಲ್ಲಾಗಿರಬೇಕು. ಈಚ್ ಎಕ್ಸ್ಪ್ರೆಷನ್ ಯು ಶುಡ್ ಲರ್ನ್ ಟು ಪುಟ್ ಬ್ರ್ಯಾಕೆಟ್, ಆ್ಯಂಡ್ ವಾಟ್ ಈಸ್ ಟು ಬಿ ಸಬ್ಟ್ರಾಕ್ಟೆಡ್ ಶುಡ್ ಬಿ ಇನ್ ಎ ಬ್ರ್ಯಾಕೆಟ್ ಆಫ್ಟರ್ ಮೈನಸ್ ಸೈನ್. ಆಫ್ಟರ್ ಮೈನಸ್. ಈಗ ನೋಡಿ ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಫ್ರಮ್ ಸಿ ಪ್ಲಸ್ ಡಿ ಅಂತಂದರೆ ಫ್ರಮ್ ಅನ್ನೋರು ಯಾತ್ರಿಂದ ಅಂತ, ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಅಂದರೆ ಅವ್ರನ್ನ ಅಂತ. ಗೊತ್ತಾಯ್ತಾ? ಫ್ರಮ್ ಅಂತ ಅನ್ನೋದು ಯಾರು ಇರ್ತಾರೆ? ಅವರಿಂದ ಅಂತ. ಇವರಿಂದ ಇದನ್ನು ಕಳೀರಿ ಅಂತ. ಗೊತ್ತಾಯ್ತಾ? ಇದೇ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ. ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಅಂತಂತಂದರೆ ಅವ್ರನ್ನ ಕಳಿಬೇಕು ಅಂದರೆ ಅವನಿಗೆ ಮೈನಸ್ ಹಾಕಬೇಕು ಅಂತ. ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಅಂತಂದರೆ ಎ ಪ್ಲಸ್ ಬಿಗೆ ಮೈನಸ್ ಹಾಕಬೇಕು ಅಂತ. ಫ್ರಮ್ ಸಿ ಪ್ಲಸ್ ಡಿ ಅಂತಂದರೆ ಅವರಿಂದ ಅನ್ನೋದನ್ನು ಮೇಲೆ ಬರ್ಕೊಳ್ಳೋದು. ನೋಡಿ ಇಲ್ಲಿ ಏನಿದೆ, ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಫ್ರಮ್ ಅಂತ ಬರೋದ್ರ ಬದಲು ಇಲ್ಲಿ ಅದನ್ನೇ ಬರೆದ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಫ್ರಮ್ ಸಿ ಪ್ಲಸ್ ಡಿ ಸಬ್ಟ್ರಾಕ್ಟ್ ಅಂತ ಬರೆಯೋದಕ್ಕೆ ಇದು ಬೇಕಾಗಿಲ್ಲ, ಯಾಕೆಂದರೆ ಎರಡೂ ಒಂದೇ ಬರೆದ್ಬಿಟ್ಟಿದ್ದೀನಿ. ಇಲ್ಲಿ ಸಿ ಪ್ಲಸ್ ಡಿ ಹಾಕ್ಬಿಟ್ಟು ಇಲ್ಲಿ ಎ ಪ್ಲಸ್ ಬಿ ಹಾಕ್ತೀನಿ ಅಂತ ಹಾಕಿದ್ರೆ ಇವರು ಎ ಪ್ಲಸ್ ಬಿ ಹಾಕ್ತಾರೆ, ಇವರು ಸಿ ಪ್ಲಸ್ ಡಿ ಹಾಕ್ತಾರೆ. ಫ್ರಮ್ ಅನ್ನೋದು ಯಾವಾಗಲೂ ಫಸ್ಟು, ಯಾರನ್ನ ಸಬ್ಟ್ರಾಕ್ಟ್ ಅದು ಆಮೇಲೆ ಮೈನಸ್ ಹಾಕೋದು. ಇಲ್ಲೂ ಅಷ್ಟೇ, ಫ್ರಮ್ ಸಿ ಪ್ಲಸ್ ಡಿ ಸಬ್ಟ್ರಾಕ್ಟ್ ಎ ಪ್ಲಸ್ ಬಿ ಅಂತ. ಸಬ್ಟ್ರಾಕ್ಟ್ ಎ ಪ್ಲಸ್. ಸೊ ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ಟು ಇವಾಗ ಲೆಕ್ಕ. ಸೊ ಸ್ಯಾಂಪಲ್ಲು ಫ್ರಮ್ 4x squared minus 3x plus 2 take minus 5x squared plus 6x minus 7 ಅಂತ. From this much take that much. ಸೊ ಫ್ರಮ್ ಅನ್ನೋರನ್ನ ಏನು ಬರ್ಕೋಬೇಕು? ಫಸ್ಟ್ ಬರ್ಕೋಬೇಕು, ಇವರಿಂದ ಅಂತ. ಯಾರನ್ನ ಅಂತಿದೆಯಲ್ಲ ನೋಡಿ, ಅವ್ರು ಹೆಂಗೆ ಬರ್ಕೋಬೇಕು ನೋಡ್ಕೊಳ್ಳಿ. ಎಲ್ಲರೂ ಮೈನಸ್ ಅಂತ ಹಾಕ್ಬಿಟ್ಟು ಬ್ರ್ಯಾಕೆಟ್ ಹಾಕಬೇಕು. ಏನು ಹಾಕಬೇಕು? ಅದ್ರ ಕೆಳಗೆ ಬರ್ಕೋತಾ ಅವ್ರವ್ರ ಟರ್ಮ್ ಕೆಳಗೆ ಅವ್ರವ್ರನ್ನ ಬರೀಬೇಕು. ಮೈನಸ್ 5x ಸ್ಕ್ವೇರ್ಡ್, ಆಮೇಲೆ ಪ್ಲಸ್ 6x ಮೈನಸ್ 7 ಅಂತ. ಗೊತ್ತಾಯ್ತಾ? ಅಲ್ಲೇನೆ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಕೆಳಗಡೆ ಪ್ಲಸ್ ಹಾಕೋಬೇಕು. ಮೈನಸ್ ಇಂಟು ಮೈನಸ್ ಕೆಳಗಡೆ ಪ್ಲಸ್ ಹಾಕಬೇಕು. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಹಾಕಬೇಕು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್. ಆಮೇಲೆ ಏನು ಮಾಡಬೇಕು ನಾವು? ಫಸ್ಟ್ ಎಕ್ಸ್ ಸ್ಕ್ವೇರ್ಡ್ಗೆ 4 ಇದೆ ಕೇಳಿ. ಇಲ್ಲಿ ಸೆಕೆಂಡ್ ಎಕ್ಸ್ ಸ್ಕ್ವೇರ್ಡ್ಗೆ -5 ತೊಗೋಬೇಕು, +5 ತೊಗೋಬೇಕು? +5. ಗೊತ್ತಾಯ್ತಾ? ಕೆಳಗಡೆ ಏನು ಸೈನ್ ಹಾಕಿರ್ತೀರೋ ಅದನ್ನು ತೊಗೊಳ್ಳೋದು. ಸೊ ಇದು 4, 5, 9x ಸ್ಕ್ವೇರ್ಡ್ ಅಂತ ಆಯಿತು. ಗೊತ್ತಾಯ್ತಾ? ಸೊ ಈಗ ಇಲ್ಲಿ -3 ಆಮೇಲೆ ಇದು -6 ಆಯಿತು. ಎರಡು ಒಂದೇ ಸೈನ್ ಇದ್ದರೆ ಏನು ಮಾಡಬೇಕು? ಕೊಡಬೇಕು. ಸೊ ಕೂಡ್ಬಿಟ್ಟು ಏನು ಸೈನ್ ಇದೆ ಅದನ್ನು ಹಾಕೋದು. ಸೊ ಇಲ್ಲೇನಾಯ್ತು ಇವಾಗ? +2 +7 ಏನಾಯಿತು? ಸರಿ ಆಯ್ತು ಅಲ್ವಾ? ಸೊ -9x + 9
ಈಗ ನೋಡಿ ಇಲ್ಲಿ ಇದು ಸಿಂಪಲ್ ಪ್ರಾಬ್ಲಮ್ಮು ಬಾಯ್ನಲ್ಲಿ ಮಾಡ್ತೀರಿ ಅಂತಲ್ಲ, ಬಟ್ ನಾನು ತೋರಿಸ್ತಾ ಇರೋ ಇಂಪಾರ್ಟೆಂಟ್ ಪ್ರೊಸೀಜರು ನಾಳೆ ತುಂಬ ಡಿವಿಷನ್ ಎಲ್ಲ ಮಾಡ್ಬೇಕಾದ್ರೆ ಬೇಕಾಗತ್ತೆ. ಇದು ತುಂಬ ಎಕ್ಸ್ಪ್ರೆಷನ್ಸ್ನ ಕಳಿಯೋದು ಎಲ್ಲ ಮಾಡ್ತಾ ಇರಬೇಕಾಗತ್ತೆ. ಸೊ ಏನು ಇಂಪಾರ್ಟೆಂಟು ಅಂದರೆ ಫಸ್ಟು ಆ ಟರ್ಮ್ಸ್ ಲೈಕ್ ಟರ್ಮ್ಸ್ ಕೆಳಗೆ ಬರ್ಕೊಂಡು ಯಾವುದನ್ನು ಕಳಿತೀವೋ ಅದ್ರದ್ದು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಸೈನನ್ನು ಚೇಂಜ್ ಮಾಡಬೇಕು. ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳಿ, ಅದ್ರದ್ದು ಸೈನು ಚೇಂಜ್ ಆಗುತ್ತೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು. ಸೊ ಅದು ಇಂಪಾರ್ಟೆಂಟ್ ಪ್ರೊಸೀಜರು, ಕೂಡೋದು ಕಳಿಯೋದಕ್ಕಿಂತ. ವಿಚ್ ಎವರ್ ಈಸ್ ಬೀಯಿಂಗ್ ಸಬ್ಟ್ರಾಕ್ಟೆಡ್ ವಿ ಶುಡ್ ರೈಟ್ ಇಟ್ ಬಿಲೋ ದಿ ಕರೆಸ್ಪಾಂಡಿಂಗ್ ಟರ್ಮ್ಸ್. ಬರೆದ್ಬಿಟ್ಟು ಏನು ಮಾಡಬೇಕು, ಮೈನಸ್ ಮಾಡಬೇಕು ಅಂತಂದರೆ ಆ ಕೋಎಫಿಷಿಯೆಂಟ್ಸ್ದು ಸೈನ್ನ ಚೇಂಜ್ ಮಾಡಬೇಕು. ಆಯಿತಾ? ಈಗ ಇನ್ನೊಂದು ಇಂಗ್ಲೀಷು. ಏನು ಇನ್ನೊಂದು ಇಂಗ್ಲೀಷು? ಏನೂ ಇಲ್ಲ, ಸಿಂಪಲ್ಲು. ಸಬ್ಟ್ರ್ಯಾಕ್ಟ್ ಅಂದ್ರೆ, ಸಬ್ಟ್ರ್ಯಾಕ್ಟ್ ಅಂದರೆ ಯಾರನ್ನ ಅಂತ ಕೇಳೋದು. ಯಾರನ್ನ ಅಂತ ಹೇಳ್ತಾರೆ ಅವರು. 1 minus x plus x to the power of 5 minus x to the power of 4 minus x cube. ಇವ್ರನ್ನ ಫ್ರಮ್ ಯಾರಿಂದ ಅಂತ, ಫ್ರಮ್ ಇವರಿಂದ ಅಂತ. x to the power of 4 minus 1 plus x minus x squared. ನೋಡಿ ಇಲ್ಲಿ ಒಂದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫ್ರಮ್ ಅನ್ನೋರಲ್ಲಿ ಬರೀ 4 ಟರ್ಮ್ ಇದ್ದಾರೆ. ಫ್ರಮ್ ಅನ್ನೋರಲ್ಲಿ ಎಷ್ಟು ಜನ ಇದ್ದಾರೆ? 4. ಯಾರನ್ನು ಕಳಿಬೇಕೋ ಅವರಲ್ಲಿ 5 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದ್ಕೊಂಡು ಹೋಗಲಿ, ನಮಗೆ ತೊಂದರೆ ಇಲ್ಲ. ಪ್ರೊಸೀಜರ್ ಒಂದೇ ಮಾಡಬೇಕೀಗ. ಸೊ ಫ್ರಮ್ ಅನ್ನೋರನ್ನ ಮೇಲೆ ಬರ್ಕೋಬೇಕು. ಫ್ರಮ್ ಅನ್ನೋರನ್ನ ಮೇಲೆ ಬರ್ಕೋಬೇಕು. -1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಅಂತ. ಯಾರನ್ನ ಅಂತಂತೀವೋ ಅವ್ರಿಗೆ ಫಸ್ಟ್ ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು. ಏನು ಹಾಕಬೇಕು? ಬ್ರ್ಯಾಕೆಟ್ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ 1 ಅಂತಿದೆ. 1 ಅನ್ನೋದೇನು ಹೇಳಿ, ಅದು ಕಾನ್ಸ್ಟೆಂಟು, ಹೌದಾ? ಅದನ್ನು ಇಲ್ಲಿ ಕಾನ್ಸ್ಟೆಂಟ್ ಕೆಳಗೆ ಬರ್ಕೋಬೇಕು. 1 ಅನ್ನೋದು ಯಾವ ಕೆಳಗೆ ಬರ್ಕೋಬೇಕು? ಕಾನ್ಸ್ಟೆಂಟ್ ಕೆಳಗೆ ಬರ್ಕೋಬೇಕು. ಸರಿನಾ? ನೆಕ್ಸ್ಟ್ ಏನಿದೆ ಟರ್ಮ್ ಹೇಳಿ? ಮೈನಸ್ ಎಕ್ಸ್ ಇದೆ, ಅದನ್ನು ಎಕ್ಸ್ ಕೆಳಗೆ ಬರ್ಕೋಬೇಕು. ಮೈನಸ್ ಎಕ್ಸ್ ಯಾವ ಕೆಳಗೆ ಬರ್ಕೋಬೇಕು? ಎಕ್ಸ್ ಕೆಳಗಡೆಗೆ. ನೆಕ್ಸ್ಟ್ ಯಾರಿದ್ದಾರೆ? ಎಕ್ಸ್ ಟು ದಿ ಪವರ್ ಆಫ್ 5. ಇಲ್ಲಿ ಯಾರೂ ಇಲ್ಲ, ಇವ್ರನ್ನೆಲ್ಲ ದಾಟಿಸ್ಬಿಟ್ಟು ಬರ್ಕೊಳ್ಳೋದು. ಇವ್ರು ಯಾರೂ ಇಲ್ಲ, ಅವ್ರನ್ನೆಲ್ಲ ದಾಟಿಸ್ಬಿಟ್ಟು ಬರ್ಕೊಳ್ಳೋದು. ಇವರೊಬ್ಬರು ಬೇರೆಯವರು, ಅಲ್ಲಿರಿ ಸ್ವಾಮಿ ಅಂತ. ನೆಕ್ಸ್ಟು ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 4 ಅಂದರೆ ಎಲ್ಲಿ? ಎಕ್ಸ್ ಟು ದಿ ಪವರ್ ಆಫ್ 4 ಕೆಳಗೆ ಬರ್ಕೋಬೇಕು. ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 4 ಅಂದರೆ ಎಕ್ಸ್ ಟು ದಿ ಪವರ್ ಆಫ್ 4 ಕೆಳಗೆ ಬರ್ಕೋಬೇಕು. ನೆಕ್ಸ್ಟ್ ಯಾರಿದ್ದಾರೆ? ಮೈನಸ್ ಎಕ್ಸ್ ಕ್ಯೂಬ್ ಇದ್ದಾರೆ. ಅವರು ಇಲ್ಲಿ ಯಾರು ಇದ್ದಾರೆ ಮೇಲೆ? ಇಲ್ಲ, ಆದ್ದರಿಂದ ಅವ್ರನ್ನೂ ಬೇರೆ ಬರ್ಕೋಬೇಕು. ಇವರಿಷ್ಟು ಜನ ಹಿಂಗೆ ಹಾಕ್ಕೊಂಡು ಬಿಟ್ವಿ. ಗೊತ್ತಾಯ್ತಾ ಇವಾಗ? ಯು ಹ್ಯಾವ್ ಟು ಲರ್ನ್ ಟು ಆರ್ಗನೈಸ್ ಲೈಕ್ ದಟ್. ಆಮೇಲೆ ಏನು ಮಾಡಬೇಕು ನೋಡಿ, ಇಲ್ಲಿ ಭಾಳ ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ಮೈನಸ್ ಇದ್ದಿದ್ದು ಪ್ಲಸ್ಸು, ಪ್ಲಸ್ ಇದ್ದಿದ್ದು ಮೈನಸ್ ಇದ್ದಿದ್ದು, ಪ್ಲಸ್ ಇದ್ದಿದ್ದು ಮೈನಸ್ ಇದ್ದಿದ್ದು, ಅದು ಇಂಪಾರ್ಟೆಂಟ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಸಬ್ಟ್ರಾಕ್ಷನ್. ಯು ಹ್ಯಾವ್ ಟು ಚೇಂಜ್ ದಿ ಸೈನ್. ಈಗ ಎಕ್ಸ್ ಟು ದಿ ಪವರ್ ಆಫ್ 4 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಏನು? 2x ಟು ದಿ ಪವರ್ ಆಫ್ 4. ಆಮೇಲೆ -1 ಎಷ್ಟು? ಪ್ಲಸ್ ಎಕ್ಸ್ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಯಾರು ಇಲ್ಲ ಅಂದರೆ ಅವ್ರನ್ನ ಹಂಗೆ ಬರ್ಕೊಳ್ಳೋದು. ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಇದ್ದಿದ್ದು ಏನಾಯ್ತಿದ್ದು? ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 5 ಬರ್ಕೋಬೇಕು. ಎಕ್ಸ್ ಕ್ಯೂಬ್ ಎಷ್ಟು? ಈಗ ಭಾಳ ಇಂಪಾರ್ಟೆಂಟ್. ಹೀಗೆ ಉತ್ತರ ಇಟ್ಬಿಟ್ರೆ ಆಲ್ಜಿಬ್ರಾದಲ್ಲಿ ಒಂಥರ ಇವ್ರೇನು ಆಲ್ಜಿಬ್ರಾ ಗೊತ್ತಿಲ್ಲ, ಇವರಿಗೆ ಡೀಸೆನ್ಸಿ ಇಲ್ಲ, ಇವ್ರಿಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂದ್ಕೊಂಬಿಡ್ತಾರೆ. ಯಾವಾಗಲೂ ಆಲ್ಜಿಬ್ರಾದಲ್ಲಿ ಪವರ್ಸ್ ಆಫ್ ಆಲ್ಫಾಬೆಟ್ಸ್ ಇರುತ್ತಲ್ಲ, ಅದನ್ನು ವಿ ಹ್ಯಾವ್ ಟು ಅರೇಂಜ್ ಇಟ್ ಇನ್ ಆನ್ ಆರ್ಡರ್. ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಆನ್ ಆರ್ಡರ್. ಆ ಪವರ್ನ ಇಲ್ಲ ಅಸೆಂಡಿಂಗ್ ಆರ್ಡ್ರಲ್ಲಿ ಇರಬೇಕು, ಇಲ್ಲ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇಡಬೇಕು. ಸೊ ನೋಡಿ ಇಲ್ಲಿ, ಸೊ ಆನ್ಸರ್ ಇನ್ ಅಸೆಂಡಿಂಗ್ ಆರ್ಡರ್ ಹೆಂಗೆ ಅಂತ ಹೇಳ್ಬಿಟ್ಟು, ಆನ್ಸರ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದರೆ ಏನು ಹೇಳಿ? ಲೋಯೆಸ್ಟ್ ಪವರ್ ಟು ಹೈಯೆಸ್ಟ್ ಪವರ್ ಅಂತ. ಲೋಯೆಸ್ಟ್ ಪವರ್ ಟು ಹೈಯೆಸ್ಟ್ ಪವರ್. ಸೊ ಈಗ ಲೋಯೆಸ್ಟ್ ಪವರ್ ಯಾರು? ಎಕ್ಸ್ ಟು ದಿ ಪವರ್ ಆಫ್ 0, ಹೌದಾ?
ಎಕ್ಸ್ ಟು ದಿ ಪವರ್ ಆಫ್ 0 ತಾನೆ, ಅಂದರೆ ಕಾನ್ಸ್ಟೆಂಟು ಯಾರು -2. ನೆಕ್ಸ್ಟ್ ಯಾರು +2x, ಆಮೇಲೆ ಯಾರು -x², ಆಮೇಲೆ ಯಾರು +x³, ಆಮೇಲೆ ಯಾರು +2x ಟು ದಿ ಪವರ್ ಆಫ್ 4, ಆಮೇಲೆ ಯಾರು -x ಟು ದಿ ಪವರ್ ಆಫ್ 5. ಈ ಥರ ಅರೇಂಜ್ ಮಾಡಿಡಬೇಕು ಉತ್ತರನ. ಗೊತ್ತಾಯ್ತನಪ್ಪ? ಕಳೆದ ಮೇಲೆ ಅವ್ರು ಹೆಂಗಾರು ಕೊಟ್ಕೊಳ್ಳಿ, ಇದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಹಾಗೆ ಆನ್ಸರ್ ಇನ್ ಡಿಸೆಂಡಿಂಗ್ ಆರ್ಡರ್. ನಾಳೆ ಯಾತಕ್ಕೆ ಅಂತಂದರೆ ಇದೆಲ್ಲ ಡಿವಿಷನ್ನು ಎಲ್ಲ ಮಾಡ್ಬೇಕಾದ್ರೆ ಈ ಥರ ಅರೇಂಜ್ ಮಾಡ್ಕೊಳಕ್ಕೆ ಬರ್ಬೇಕು ನಮಗೆ. ಡಿಸೆಂಡಿಂಗ್ ಆರ್ಡರ್ ಅಂದರೆ ಏನದು? ಹೈಯೆಸ್ಟ್ ಟು ಲೋಯೆಸ್ಟ್, ಹೈಯೆಸ್ಟ್ ಟು ಲೋಯೆಸ್ಟ್. ಸೊ ಏನಾಗುತ್ತೆ ಉತ್ತರ? -x ಟು ದಿ ಪವರ್ ಆಫ್ 5 +2x ಟು ದಿ ಪವರ್ ಆಫ್ 4 +x³ -x² +2x -2. ಗೊತ್ತಾಯ್ತಾ ಇವಾಗ? ಓಕೆ. ಸೊ ಕೋಎಫಿಷಿಯಂಟ್ ಏನಾರ ಇರಲಿ, ಪ್ರೊಸೀಜರ್ ಸೇಮ್ ಆಯಿತು. ಸೊ ಅಡಿಷನ್ಗೂ ಸಬ್ಟ್ರಾಕ್ಷನ್ಗೂ ಏನು ವ್ಯತ್ಯಾಸ ಹೇಳಿ? ಅಡಿಷನಲ್ಲಿ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ನ ಹಾಕ್ಕೊಂಡು ಆಲ್ಜಿಬ್ರೈಕ್ ಸಮ್ ಮಾಡ್ತೀವಿ. ಏನು ಮಾಡ್ತೀವಿ? ಆಲ್ಜಿಬ್ರೈಕ್ ಸಮ್. ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಮಾತ್ರ ಯಾರನ್ನು ಸಬ್ಟ್ರಾಕ್ಟ್ ಮಾಡಬೇಕೋ ಅವ್ರದ್ದು ಸೈನು ಚೇಂಜ್ ಮಾಡಿ ಆಮೇಲೆ ಆಲ್ಜಿಬ್ರೈಕ್ ಅಡಿಷನ್ ಮಾಡಬೇಕು. ಚೇಂಜ್ ಮಾಡಿದ್ಮೇಲೆ ಏನು ಮಾಡಬೇಕು? ಆಲ್ಜಿಬ್ರೈಕ್ ಸಮ್. ಸೊ ವೈಲ್ ಸಬ್ಟ್ರಾಕ್ಟಿಂಗ್, change the sign of the numerical coefficients and perform algebraic sum. Okay.